ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ 5ನೇ ಅಧ್ಯಾಯ. ಶ್ರೀ ಸಾಯಿಬಾಬಾ ಅವರು ಚಾಂದ್ ಪಾಟೀಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಂದ ಬಗ್ಗೆ, ಸುಸ್ವಾಗತ, ಮಹಾಯೋಗಿಗಳ ಸಂಪರ್ಕ, ಅವರ ಉಡುಗೆ ತೊಡುಗೆ, ನಿತ್ಯ ಜೀವನ, ಪಾದುಕೆಗಳ ಕಥೆ, ಮೊಯ್ದೀನ್ ಅವರೊಡನೆ ಕುಸ್ತಿ, ಅವರ ಜೀವನದ ಬದಲಾವಣೆ, ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಗ್ಗೆ, ಕಪಟ ಗುರು ಜವಾಹರ್ಲಾಲ್. ನಮಸ್ಕಾರ, ನಾನು ವಿಜಯ. ಶ್ರೀ ಸಾಯಿ ಸಚ್ಚರಿತೆ ಚಾನಲ್ಗೆ ನಿಮಗೆ ಸ್ವಾಗತ. 5ನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾಂದ್ ಪಾಟೀಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಾಬಾ ಅವರು ಹಿಂದಿರುಗಿದ್ರು. ಚಾಂದ್ ಪಾಟೀಲ್ ಔರಂಗಾಬಾದ್ ಜಿಲ್ಲೆಯಲ್ಲಿ ದೂಪಹಳ್ಳಿಯ ಮಹಮ್ಮದೀಯ ಸಾಹುಕಾರ. ಅವನು ಔರಂಗಾಬಾದ್ಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು. 2 ತಿಂಗಳ ಕಾಲ ಹುಡುಕಿ ಬಹಳ ಬೇಸತ್ತಿದ್ದನು. ನಿರಾಶನಾಗಿ ಔರಂಗಾಬಾದಿಗೆ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನನ್ನು ಕಂಡನು. ಚಾಂದ್ ಪಾಟೀಲನ್ನು ನೋಡಿದ ಫಕೀರನು ಅವರನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕಾವನ್ನು ಅವರಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು. ಅವನು ಕುದುರೆಯನ್ನು ಕಳೆದುಕೊಂಡ ಸಮಾಚಾರವನ್ನು ಅರಿಯಿದನು. ಇದನ್ನು ಕೇಳಿದ ಫಕೀರನು, ಇಲ್ಲಿ ಹಳದ ಬಳಿ ಹೋಗಿ ನೋಡು, ಅಲ್ಲಿದೆ ಎಂದನು. ಚಾಂದ್ ಪಾಟೀಲರಲ್ಲಿ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದಭರಿತನಾಗಿ, ಈ ಫಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂತಿರುಗಿದನು. ಅಷ್ಟೊತ್ತಿಗಾಗಲೇ ಹುಕ್ಕ ತಯಾರಾಗಿತ್ತು. ಅದರ ಬಟ್ಟೆ ಒದ್ದೆ ಮಾಡಲು ನೀರು, ಹೊಗೆಸೊಪ್ಪು, ಹೊತ್ತಿಸಲು ಬೆಂಕಿಯೂ ಬೇಕಾಗಿತ್ತು. ಆಗ ಫಕೀರನು ಸಟಕ ಶೂಲದಿಂದ ನೆಲಕ್ಕೆ ಹೊಡೆದ ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು. ಮತ್ತೆ ಸಟಕ ನೆಲಕ್ಕೆ ಹೊಡೆದನು, ನೀರು ಹೊರ ಚಿಮ್ಮಿತು. ಇದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಹುಕ್ಕ ಸೇವಿಸಿದನು. ನಂತರ ಚಾಂದ್ ಪಾಟೀಲರಿಗೂ ನೀಡಿದನು. ಇದನ್ನು ನೋಡಿ ಚಾಂದ್ ಪಾಟೀಲರಿಗೆ ವಿಸ್ಮಯವಾಯಿತು. ಅವನು ಫಕೀರನನ್ನು ತನ್ನ ಮನೆಗೆ ಸ್ವಾಗತಿಸಿ ತನ್ನ ಆದರಾತಿಥ್ಯ ಸ್ವೀಕರಿಸುವಂತೆ ಕೇಳಿಕೊಂಡನು. ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೀಲರೊಂದಿಗೆ ಪ್ರಯಾಣ ಮಾಡಿ ಅವರ ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದನು. ಚಾಂದ್ ಪಾಟೀಲನು ತನ್ನ ಮೈದುನನ ಮನೆಗೆ ಹೊರಡಬೇಕಾಗಿತ್ತು. ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು. ಆಗ ಫಕೀರನು ಸಹ ಮದುವೆ ಬಳಗದೊಂದಿಗೆ ಶಿರಡಿಗೆ ಬಂದನು. ಮದುವೆ ಸಾಂಗವಾಗಿ ನೆರವೇರಿತು. ಬೀಗರೆಲ್ಲರೂ ಹಿಂದಿರುಗಿದರು. ಆದರೆ ಫಕೀರನು ಮಾತ್ರ ಶಿರಡಿಯಲ್ಲಿಯೇ ಉಳಿದನು. ಫಕೀರನಿಗೆ ಸಾಯಿ ಎಂದು ಬಂದ ಹೆಸರು. ಮದುವೆ ನಿಬ್ಬಣದವರು ಖಂಡೋಬಾ ದೇವಸ್ಥಾನದ ಬಳಿ ಇದ್ದ ಭಗತ್ ಮಾಳಸಾಪತಿಯವರ ಹೊಲದ ಬಳಿ ಬಂದರು. ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು. ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಾಳಸಾಪತಿ ಈ ಯುವಕನು ನೋಡಿದ ಕೂಡಲೇ ಯಾ ಸಾಯಿ ಎಂದು ಸ್ವಾಗತ ನೀಡಿದರು. ಅಂದಿನಿಂದ ಎಲ್ಲರೂ ಅವರನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು. ಈ ಸಾಯಿಯೇ ಶಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ. ಇತರ ಸನ್ಯಾಸಿಗಳೊಡನೆ ಸಂಪರ್ಕ. ಸಾಯಿಬಾಬಾ ಅವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ದೇವಿದಾಸ್ ಎಂಬ ಸಾಧು ಬಹಳ ದಿನಗಳಿಂದ ಶಿರಡಿಯಲ್ಲಿಯೇ ಇದ್ದನು. ಬಾಬಾ ಅವರಿಗೆ ಅವರ ಸಂಘ ಸಮ್ಮತವೆನಿಸಿತ್ತು. ಅದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿದ್ದರು. ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು. ಆಮೇಲೆ ಜಾನಕಿದಾಸ ಎಂಬ ಸಾಧು ಬಂದರು. ಬಾಬಾರವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿಗಿರುವ ಕಡೆಗೆ ಅವರು, ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು. ಗಂಗಾಗೀರ್ ಎಂಬ ಸಾಧುವಿನೊಡೆಯೂ ಸಂಪರ್ಕ ಬೆಳೆಸಿದ್ದರು. ಗಂಗಾಗೀರವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಇಂತಹ ಅಮೂಲ್ಯವಾದ ರತ್ನವನ್ನು ಹೊಂದಿರುವಂತಹ ಶಿರಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು. ಇವನು ಸಾಮಾನ್ಯನಲ್ಲ, ಶಿರಡಿಯ ಅದೃಷ್ಟವೇ ಸರಿ ಎಂದೂ ಸಹ ಹೇಳಿದರು. ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ ಮಠದ ಆನಂದನಾಥ್ ಎಂಬ ಸಾಧುವು ಸಹ ಶಿರಡಿಗೆ ಬಂದಿದ್ದರು. ಅವರು ಸಹ ಸಾಯಿಬಾಬಾರನ್ನು ನೋಡಿ, ಇದೇ ನೈಜವಾದ ಅಮೂಲ್ಯ ರತ್ನ, ಇವರು ಸಾಮಾನ್ಯ ಮನುಷ್ಯರಲ್ಲ, ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಏವಲ ಗ್ರಾಮಕ್ಕೆ ಹಿಂದಿರುಗಿದರು. ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾರವರನ್ನು ತಾರುಣ್ಯರಾಗಿದ್ದಾಗಿನ ಮಾತುಗಳು. ಬಾಬಾ ಅವರ ದೈನಂದಿನ ರೀತಿ. ಚಿಕ್ಕ ವಯಸ್ಸಿನಿಂದಲೇ ಬಾಬಾ ಅವರು ತಲೆ ಬೆಳೆಸಿದ್ದರು ಎಂದು ಆಯುಷ್ಕರ್ಮ ಮಾಡಿಸಿರಲಿಲ್ಲ. ಜಟ್ಟಿಯ ಹಾಗೆ ಉಡುಪು ಧರಿಸುತ್ತಿದ್ದರು. ರಹತಕ್ಕೆ ಹೋದಾಗ ಅಲ್ಲಿಂದ ಚೆಂಡು, ಜಾಯಿ ಮತ್ತು ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆರೆದು ಬೆಳೆಸಿದ್ದರು. ಶಿಷ್ಯನಾದ ವಾಮನ ತಾತ ಎಂಬವನು ಪ್ರತಿದಿನವೂ 2 ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು. ಬಾಬಾ ಅವರು ಬಾವಿಯಿಂದ ನೀರನ್ನು ಸೇದಿ ಗಿಡಗಳಿಗೆ ಎರೆಯುತ್ತಿದ್ದರು. ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆಗೆ ಇಡುತ್ತಿದ್ದರು. ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದರಿಂದ ಮಾರನೇ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು. ಮರುದಿನ ವಾಮನ್ ತಾತ ಪುನಃ 2 ಮಡಿಕೆಗಳನ್ನು ತಂದು ಇಡುತ್ತಿದ್ದರು. ಈ ರೀತಿ ಸುಮಾರು 3 ವರ್ಷಗಳ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು.
ಈ ನಿವೇಶನದಲ್ಲಿಯೇ ಬಾಬಾ ಅವರ ಮಹಾಸಮಾಧಿ ನಿರ್ಮಿತವಾಗಿದೆ. ಬೇವಿನ ಮರದ ಬುಡದಲ್ಲಿನ ಪಾದುಕೆಗಳು. ಅಕ್ಕಲಕೋಟೆಯ ಮಹಾರಾಜರ ಭಕ್ತ ಭಾಯಿ ಕೃಷ್ಣಾಜಿ ಅಲಿಬಾಗ್ಕರ್ ಅವರು ತಮ್ಮ ಗುರುವಿನ ಫೋಟೋ ಇಟ್ಟುಕೊಂಡು ಪೂಜಿಸುತ್ತಿದ್ದರು. ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು. ಆದರೆ ಅಲ್ಲಿ ಹೋಗುವ ಮುನ್ನವೇ ಅಕ್ಕಲಕೋಟೆಯ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು, ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರಡಿ, ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು. ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರಡಿಗೆ ಬಂದು ಅಲ್ಲಿ 6 ತಿಂಗಳ ನೆಲೆಸಿ ಶ್ರೀ ಬಾಬಾ ಅವರ ಸೇವೆ ಮಾಡಿದರು. ಈ ಸ್ಮಾರಕವಾಗಿ ಭಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ನಡೆದಿದ್ದು ಸುಮಾರು 1912ರಲ್ಲಿ. ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದರು. ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದ ಸುಗುಣರವರಿಗೆ ವಹಿಸಿದರು. ಕಥೆ ವಿವರ ಈ ರೀತಿ ಇದೆ. ಇದನ್ನು ಸಾಯಿ ಲೀಲಾ 2ನೇ ಸಂಗ್ರಹದ ಮೊದಲ ಸಂಚಿಕೆ 25ನೇ ಪುಟದಲ್ಲಿ ಕಾಣಬಹುದು. 1912ರಲ್ಲಿ ಡಾಕ್ಟರ್ ರಾಮರಾವ್ ಕೊಠಾರೆ ಎಂಬುವರು ಬಾಬಾ ಅವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು. ಅವರ ಕಾಂಪೌಂಡರ್ ಮತ್ತು ಸ್ನೇಹಿತರ ಶ್ರೀ ಭಾಯಿ ಕೃಷ್ಣಾಜಿ ಅಲಿಬಾಗಕರ್ ಅವರೊಡನೂ ಬಂದಿದ್ದರು. ಕಾಂಪೌಂಡರ್ ಭಾಯಿ ಕೃಷ್ಣಾಜಿ ಶ್ರೀ ಸಗುಣ ಮೇರು ನಾಯಕ ಮತ್ತು ಶ್ರೀ ಜಿಕೆ ದೀಕ್ಷಿತ್ ಅವರು ಆಪ್ತ ಸ್ನೇಹಿತರುಗಳಾಗಿದ್ದರು. ಇವರು ಕಲಿತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿರುವಾಗ ಶ್ರೀ ಬಾಯಿ ಬಾಬಾ ಅವರು ಮೊದಲು ಶಿರಡಿಗೆ ಬಂದ ಗುರುತಿಗಾಗಿ ಪವಿತ್ರವಾದ ಬೇವಿನ ವೃಕ್ಷದ ಕೆಳಗೆ ಒಂದು ಸ್ಮಾರಕವನ್ನು ನಿರ್ಮಿಸಬೇಕೆಂದು ನಿಶ್ಚಯಿಸಿದರು. ಸ್ಮಾರಕದ ಸಂಕೇತ ಪಾದುಕೆಗಳೆಂದು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾರ್ಪಡಿಸಬೇಕೆಂಬ ನಿರ್ಧಾರಕ್ಕೆ ಬಂದರು. ಕೊಠಾರಿಯವರು ಸ್ನೇಹಿತರಾದ ಕಾಂಪೌಂಡವರು ಈ ವಿಚಾರವನ್ನು ಡಾಕ್ಟರ್ ರಾಮರಾವ್ ಕೊಠೇರವರಿಗೆ ತಿಳಿಸಿದರೆ ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸುತ್ತಾರೆಂದು ಹೇಳಿದರು. ಸರ್ವರು ಸಮ್ಮತಿಸಿದ ನಂತರ ಡಾಕ್ಟರ್ ಕೋಠಾರಿಯವರಿಗೆ ಈ ವಿಷಯ ತಿಳಿಸಿದರು. ಅವರೇ ಸ್ವತಃ ಶಿರಡಿಗೆ ಬಂದು ತಾವು ಹಾಕಿದ ಯೋಜನೆಯ ನಕಲನ್ನು ಶ್ರೀ ಉಪಾಸನಿ ಮಹಾರಾಜರವರಿಗೆ ತೋರಿಸಿದರು. ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು. ಅದರಲ್ಲಿ ಕಮಲ ಪುಷ್ಪ, ಕೆತ್ತಿ, ಶಂಖ ಮತ್ತು ಚಕ್ರ ಇತ್ಯಾದಿಗಳನ್ನು, ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾ ಅವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು. ಸದಾ ನಿಂಬವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾಸ್ರಾವಿಣಂ ತಿಕ್ತಮಪ್ಯ ಪ್ರಿಯಂತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥಂ. ಅರ್ಥ: ದೇವ, ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ಕುಳಿತುದರಿಂದಲೇ ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತಯು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ. ನಿನಗೆ ನಮಸ್ಕಾರಗಳು. ಬೇವಿನ ಮರದ ರಸವೇ ಅಮೃತ, ಏಕೆಂದರೆ ಅದು ಸರ್ವ ರೋಗಗಳನ್ನು ವಾಸಿ ಮಾಡುವ ಗುಣವನ್ನು ಹೊಂದಿದೆ. ಉಪಾಸನೆಗಳವರ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬಯಿಯ ಕಾಂಪೌಂಡರೊಡನೆ ಶಿರಡಿಗೆ ಕಳುಹಿಸಿದರು. ಬಾಬಾ ಅವರು ಅವುಗಳನ್ನು ಶ್ರಾವಣ ಶುದ್ಧ ಪೂರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು. ಆ ದಿವಸ 11 ಗಂಟೆಗೆ ಸರಿಯಾಗಿ ಶ್ರೀ ಜಿಕೆ ದೀಕ್ಷಿತರು ಪಾದುಕೆಗಳನ್ನು ಸಕಲ ರಾಜ ಮರ್ಯಾದೆಗಳಿಂದ ಖಂಡೋಬಾ ದೇವಸ್ಥಾನದಿಂದ ದ್ವಾರಕಮಾಯಿಗೆ ತಂದರು. ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ, ಇವು ಆ ಪರಮಾತ್ಮನ ಚರಣಾವಿಂದಗಳು, ಇವುಗಳನ್ನು ಬೇವಿನ ಮರದಡಿಯಲ್ಲಿ ಪ್ರತಿಷ್ಠಾಪಿಸಿ ಎಂದರು. ಇದಕ್ಕೆ ಹಿಂದಿನ ದಿನ ಮುಂಬಯಿಯ ಪ್ರಸ್ತಾ ಸೇಠ್ ಎಂಬುವರು 25 ರೂಗಳನ್ನು ಕಳುಹಿಸಿದ್ದರು. ಬಾಬಾರವರು ಅವುಗಳನ್ನು ಪಾದುಕಾ ಪ್ರತಿಷ್ಠಾಪನೆ ಖರ್ಚಿಗೆ ಕೊಟ್ಟರು. ಅದರ ಜೊತೆಗೆ ಚಂದಾ ಹಣದಿಂದ 75 ರೂಗಳನ್ನು ಸೇರಿಸಿ ಒಟ್ಟು 100 ರೂಗಳನ್ನು ಸಮಾರಂಭಕ್ಕೆ ಉಪಯೋಗಿಸಲಾಯಿತು. ಮೊದಲು 5 ವರ್ಷದೊಳಗೆ ಶ್ರೀ ದೀಕ್ಷಿತರು, ನಂತರ ಲಕ್ಷ್ಮಣ ಕಾಕೇಶ್ವರರು ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು. ಮೊದಲು 5 ವರ್ಷಗಳ ದೀಪದ ಖರ್ಚಿಗೋಸ್ಕರ ಡಾಕ್ಟರ್ ಕೊಠಾರೆಯವರು ಪ್ರತಿ ತಿಂಗಳು 3 ರೂಗಳನ್ನು ಕಳಿಸುತ್ತಿದ್ದರು ಮತ್ತು ಪಾದುಕೆಯ ಸುತ್ತ ನೆಡಲು ಕಂಬಗಳನ್ನು ಕಳಿಸಿದರು. ಮೇಲ್ಛಾವಣಿಯ ಖರ್ಚನ್ನು ಶ್ರೀ ಸಗುಣ ಮೇರು ನಾಯಕರು ವಹಿಸಿಕೊಂಡರು. ನಂತರ ನಾನಾ ಚೋಪದವರಿಂದಲೂ ಪೂಜೆಯು ಶ್ರೀ ಸಗುಣ ಮೇರ ನಾಯಕರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿಯು ನಡೆಯಹತ್ತಿದವು. ಭಾಯಿ ಕೃಷ್ಣಾಜಿಯವರು ಮೊದಲು ಅಕ್ಕಲಕೋಟೆಯ ಮಹಾರಾಜರ ಭಕ್ತರಾಗಿದ್ದರು. ಪಾದುಕಾ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅಂದ್ರೆ 1912ರಲ್ಲಿ ಶಿರಡಿಗೆ ಬಂದರು. ಬಾಬಾ ಅವರ ದರ್ಶನ ಪಡೆದ ನಂತರ ಅಕ್ಕಲಕೋಟೆಗೆ ಪ್ರಯಾಣ ಬೆಳೆಸಿದರು. ಆದರೆ ಅಕ್ಕಲಕೋಟೆಗೆ ಹೊರಡುವ ಮುನ್ನ ಬಾಬಾ ಅವರ ಅನುಮತಿ ಕೇಳಬೇಕೆಂದು ಬಾಬಾ ಅವರ ಅನುಮತಿಯನ್ನು ಬೇಡಿದರು. ಆಗ ಬಾಬಾ ಅವರು, ಅಕ್ಕಲಕೋಟೆಯ ಮೇಲಿದೆ, ಅಲ್ಲಿಗೆ ಹೋಗಬೇಕು, ಅಲ್ಲಿಯ ಮಹಾರಾಜನು ನಾನೇ ಇಲ್ಲಿದ್ದೀನಿ ಎಂದರು. ಇದನ್ನು ಕೇಳಿ ಬಾಯಿ ಕೃಷ್ಣಾಜಿಯವರು ಅಕ್ಕಲಕೋಟೆಗೆ ಹೋಗಲೇ ಇಲ್ಲ. ನಂತರ ಅವರು ಶಿರಡಿಗೆ ಆಗಾಗ್ಗೆ ಬಂದು ಹೋಗುತ್ತಿದ್ದರು.
ಶ್ರೀ ಬಿ.ವಿ. ದೇವರವರು ಶ್ರೀ ಹೆಮಾಡ ಪಂತರಿಗೆ ಈ ವಿಷಯ ತಿಳಿಸಿರಲಿಲ್ಲವೆಂದು ತೋರುತ್ತದೆ. ಹಾಗೆ ತಿಳಿಸಿದ್ದ ಪಕ್ಷದಲ್ಲಿ ಸಚ್ಚರಿತೆಯಲ್ಲಿ ಹೆಮಾಡ ಪಂತರು ಈ ವಿಷಯ ನಂಬಿಸುವುದೇ ಇರುತ್ತಿರಲಿಲ್ಲ. ಮೊಹಿದ್ದೀನ್ ತಾಂಬೋಳೆ ಅವರೊಂದಿಗೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ. ಶಿರಡಿಯಲ್ಲಿ ಮೊಹಿದ್ದೀನ್ ತಾಂಬೋಳೆ ಎಂಬ ಜಟ್ಟಿ ಇದ್ದನು. ಕೆಲವು ವಿಷಯಗಳಲ್ಲಿ ಬಾಬಾ ಅವನಿಗೂ ಒಮ್ಮತವಾಗದೆ ಇಬ್ಬರು ಕುಸ್ತಿ ಮಾಡಿದರು. ಬಾಬಾ ಅವರು ಸೋತರು. ಅಂದಿನಿಂದ ಬಾಬಾ ಅವರು ತಮ್ಮ ದೈನಂದಿನ ಉಡುಪನ್ನು ಬದಲಾಯಿಸಿದರು. ಒಂದು ನಿಲುವಂಗಿಯನ್ನು ಧರಿಸಿ ತಲೆಗೆ ಬಟ್ಟೆ ಸುತ್ತಿದರು. ಆಸನಕ್ಕೆ ಗೋಣಿ ಚೀಲವನ್ನು ಉಪಯೋಗಿಸಲು ಪ್ರಾರಂಭಿಸಿದರು. ಯಾವಾಗಲೂ ತೃಪ್ತಿಯಿಂದಿರುತ್ತಿದ್ದರು. ಯಾವಾಗಲೂ ದೊರೆತನಕ್ಕಿಂತ ಬಡತನವೇ ಮೇಲು, ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು. ಗಂಗಾಗೀರ್ ಸಹ ಮೊದಲು ಕುಸ್ತಿ ಜಟ್ಟಿಯಾಗಿದ್ದರು. ಇದೇ ತರಹ ಭಾವನೆ ಅವರಲ್ಲಿಯೂ ಮೂಡಿ ಸಂಸಾರವನ್ನು ತ್ಯಜಿಸಿ ಸ್ವಾನುಭವ ಪಡೆಯಲುಗೋಸ್ಕರ ಇದೇ ರೀತಿ ಪರಿವರ್ತನಾಗಿ ಪುಣತಾಂಬೆ ನದಿಯ ದಡದಲ್ಲಿ ಮಠವನ್ನು ಸ್ಥಾಪಿಸಿ ಶಿಷ್ಯರೊಡನೆ ಅಲ್ಲಿ ವಾಸಿಸಿದರು. ಮೊದಲು ಬಾಬಾ ಅವರು ವಿಶೇಷವಾಗಿ ಜನರೊಡನೆ ಸೇರುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ. ಪ್ರಶ್ನಿಸಿದಾಗ ಮಾತ್ರ ಉತ್ತರ ಕೊಡುತ್ತಿದ್ದರು. ಬೆಳಗ್ಗೆ ಬೇವಿನ ಮರದ ಹತ್ತಿರವೂ, ಕೆಲವು ಸಾರಿ ಹಳ್ಳದ ಸಮೀಪದಲ್ಲಿಯೂ, ಬಾಬುಲ ಮರದ ನೆರಳದಲ್ಲಿಯೂ ಕುಳಿತು ಕಾಲ ಕಳೆಯುತ್ತಿದ್ದರು. ಮಧ್ಯಾಹ್ನದ ಹೊತ್ತು ಕೆಲವು ದಿನ ನೀಮ್ಗಾವಕ್ಕೆ ಹೋಗುತ್ತಿದ್ದರು. ಅಲ್ಲಿ ತ್ರೆಂಬಕಜಿ ಢೆಂಗಳೆಯವರ ಮನೆಗೆ ಹೋಗುತ್ತಿದ್ದರು. ಬಾಬಾರವರು ಬಾಳಾ ಸಾಹೇಬ್ ಅವರಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರು. ಅವರ ಕಿರಿಯ ಸಹೋದರರಾದ ನಾನಾ ಸಾಹೇಬರಿಗೆ 2ನೇ ಮದುವೆಯಾದರೂ ಸಹ ಸಂತಾನ ಪ್ರಾಪ್ತಿ ಇರಲಿಲ್ಲ. ಬಾಬಾ ಅವರ ದರ್ಶನ ಪಡೆಯುವಂತೆ ತಮ್ಮ ಸಹೋದರನ್ನು ಕೇಳಿಕೊಂಡರು. ಬಾಬಾ ಅವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನವಾಯಿತು. ಅಂದಿನಿಂದ ಬಾಬಾ ಅವರನ್ನು ಕಾಣಲು ಅನೇಕ ಜನರು ಬರಲು ಪ್ರಾರಂಭಿಸಿದರು. ಅವರ ಕೀರ್ತಿಯು ಅಹಮದ್ ನಗರವನ್ನು ಮುಟ್ಟಿತು. ಆಗ ನಾನು, ಸಾಹೇಬ್ ಚಂದೋರ್ಕರ್ ಮತ್ತು ಕೇಶವ ಚಿದಂಬರ್ ಮುಂತಾದವರು ಶಿರಡಿಗೆ ಬರುವಂತಾಯಿತು. ಹಗಲಿನಲ್ಲಿ ಬಾಬಾ ಅವರನ್ನು ಭಕ್ತರು ಎಡೆಬಿಡದೆ ಮುತ್ತಿಕೊಳ್ಳುತ್ತಿದ್ದರು. ರಾತ್ರಿ ಹೊತ್ತು ಅವರು ದ್ವಾರಕಾಮಾಯಿಯಲ್ಲಿ ನಿದ್ರಿಸುತ್ತಿದ್ದರು. ಬಾಬಾ ಅವರ ಆಗಿನ ಆಸ್ತಿ ಎಂದರೆ ಹುಕ್ಕ, ಸೇದುವೆ ಚಿಲುಮೆ, ನಿಲುವಂಗಿ, ಒಂದು ತಗಡಿನ ಪಾತ್ರೆ, ಒಂದು ಕೋಲು, ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿದ ನಂತರ ಅದರ ಕೊನೆಯನ್ನು ಸುತ್ತಿ ಹಿಂದಿನಿಂದ ಎಡಭಾಗದ ಕಿವಿಯ ಮೇಲೆ ಇಳಿಬಿಡುತ್ತಿದ್ದರು. ಗೋಣಿಯ ಚೀಲವೇ ಅವರ ಆಸನವಾಗಿತ್ತು. ಚಳಿಯಾದಾಗ ಮಾತ್ರ ದಕ್ಷಿಣದ ಕಡೆಗೆ ಮುಖ ಮಾಡಿಕೊಂಡು ಧ್ವನಿ ಅಗ್ನಿಕೊಂಡದ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ಆ ಧ್ವನಿಯಲ್ಲಿ ತಮ್ಮ ಅಹಂಕಾರ, ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸಿದ್ದರು. ಕಾಲಿಗೆ ಪಾದರಕ್ಷೆಗಳನ್ನು ಉಪಯೋಗಿಸುತ್ತಿರಲಿಲ್ಲ. ಅವರಿದ್ದ ಮಸೀದಿ ದ್ವಾರಕಾಮಾಯಿಯಾಗಿ 1912ರಲ್ಲಿ ಪರಿವರ್ತನೆ ಹೊಂದಿತು. ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ್ದು. ಸಾಯಿಬಾಬಾ ಅವರಿಗೆ ದೀಪಗಳೆಂದರೆ ಬಹಳ ಆನಂದ. ಆದುದರಿಂದ ಅವರು ಪ್ರತಿ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆ ಬೇಡಿ ತಂದು ದ್ವಾರಕಾಮಾಯಿ ಮತ್ತು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಉರಿಸುತ್ತಿದ್ದರು. ಈ ರೀತಿ ಕೆಲವು ಕಾಲಗಳ ಕಾಲ ನಡೆಯಿತು. ಒಂದು ದಿನ ಅಂಗಡಿಯವರೆಲ್ಲ ಸೇರಿಕೊಂಡು ಬಾಬಾ ಅವರಿಗೆ ಎಣ್ಣೆ ಕೊಡಬಾರದೆಂದು ತೀರ್ಮಾನಿಸಿ ಅವರು ಬಂದಾಗ ಎಣ್ಣೆಯನ್ನು ಯಾರು ಕೊಡಲೇ ಇಲ್ಲ. ಬಾಬಾರವರು ರಿಕ್ತ ಹಸ್ತದಿಂದ ಹಿಂದಿರುಗಿದರು. ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತೆಯನ್ನು ಪಣಿತೆನಲ್ಲಿಟ್ಟು ತಗಡಿಯನ್ನ ಪಾತ್ರೆಯಲ್ಲಿದ್ದ ಸ್ವಲ್ಪ ಎಣ್ಣೆಗೆ ನೀರನ್ನು ಬೆರೆಸಿ ಅದನ್ನು ಕುಡಿದರು. ನಂತರ ನೀರನ್ನು ಎಲ್ಲ ಪಣತಿಯಲ್ಲಿ ಹಾಕಿಬಿಟ್ಟು ದೀಪಗಳನ್ನು ಹಚ್ಚಿಸಿದರು. ರಾತ್ರಿ ಎಲ್ಲ ಪಣತಿಗಳು ಪ್ರಕಾಶಮಾನವಾಗಿ ಉರಿಯತೊಡಗಿದರು. ಇದನ್ನು ನೋಡಿದ ವರ್ತಕರು ಬಾಬಾ ಅವರಲ್ಲಿಗೆ ಬಂದು ಕ್ಷಮೆ ಬೇಡಿದರು. ಬಾಬಾ ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳುಹಿಸಿದರು. ಕಪಟಗುರು ಜವಾಹರ್ ಅಲಿ. ಕುಸ್ತಿ ಘಟನೆ ನಡೆದ 5 ವರ್ಷಗಳ ನಂತರ ಅಹಮದ್ ನಗರದಿಂದ ಜವಾಹರ್ ಅಲಿ ಎಂಬ ಫಕೀರನು ಶಿಷ್ಯರೊಂದರೊಡನೆ ಶಿರಡಿಗೆ ಬಂದು ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ತಿರದಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡಾರ ಮಾಡಿದನು. ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು. ತನ್ನ ಮಧುರವಾದ ಕಂಠದಿಂದ ಕುಣಾಣವೆಲ್ಲವನ್ನು ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು. ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು. ಜನರ ಸಹಾಯದಿಂದ ವೀರಭದ್ರ ಸ್ವಾಮಿ ದೇವಸ್ಥಾನದ ಎದುರಿನ ಈದ್ ಮೈದಾನವು ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನ ಪಟ್ಟನು. ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪವಾದ್ದರಿಂದ ಅವನು ಶಿರಡಿಯನ್ನು ಬಿಟ್ಟು ರಹತಕ್ಕೆ ಹೋಗಿ ನೆಲೆಸಬೇಕಾಯಿತು. ಹಾಗಾಗಿ ಅವನು ಶಿರಡಿಗೆ ಬಂದು ಬಾಬಾ ಅವರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು. ಜನರು ಇದನ್ನು ನೋಡಿ ಬಾಬಾ ಅವರ ಶಿಷ್ಯನೆಂದೇ ಭಾವಿಸಿದರು. ಆದರೆ ಅವರಿಗದು ಆಕ್ಷೇಪಣೆಯಾಗಿ ಕಂಡು ಬರಲಿಲ್ಲ. ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಹತಕ್ಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು. ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ, ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿದ್ದಿತ್ತು. ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ. ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು. ಶಿಷ್ಯನು ಅನೇಕ ಸಲ ರಹತಕ್ಕೆ ಹೋಗುತ್ತಿದ್ದನು. ಅವರ ಮುಖ್ಯ ಸ್ಥಾನ ರಹತ ಆಗಿತ್ತು. ಶಿರಡಿಯ ಬಾಬಾ ಅವರಿಗೆ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ. ಆದ್ದರಿಂದ ಅವರೆಲ್ಲರೂ ಬಾಬಾ ಅವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು. ಬಾಬಾ ಅವರನ್ನು ಈದ್ಗಾ ಹತ್ತಿರ ಸಂದರ್ಶಿಸಿದಾಗ ಅವರು, ನನ್ನ ಫಕೀರನು ಬಹಳ ಕೋಪಿಷ್ಟ, ಅವನು ಬರುವುದರೊಳಗಾಗಿ ಹಿಂತಿರುಗಿ. ಅಷ್ಟು ಹೊತ್ತಿಗೆ ಫಕೀರನು ಹಿಂತಿರುಗಿದನು. ಮಾತುಕತೆಗಳಾದವು. ಆಗ ಗುರು ಮತ್ತು ಚೇಲ
ಬಾಬಾ ಇಬ್ಬರು ಶಿರಡಿಗೆ ಹಿಂತಿರುಗಬೇಕೆಂದು ತೀರ್ಮಾನವಾಯಿತು. ಆದ್ದರಿಂದ ಇಬ್ಬರು ಶಿರಡಿಗೆ ಹಿಂತಿರುಗಿದರು. ಕೆಲವು ದಿನಗಳ ನಂತರ ಶಿರಡಿಯ ದೇವಿದಾಸ್ ಎಂಬವನಿಂದ ಫಕೀರನು ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಓಡಿದನು. ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಶಿರಡಿಗೆ ಬಂದು ಬಾಬಾವರ ಮುಂದೆ ಧ್ಯಾನ ಮಾಡತೊಡಗಿದನು. ನಾನು ಗುರು, ಬಾಬಾವರು ನನ್ನ ಶಿಷ್ಯ ಎಂಬ ದುರಾಭಿಮಾನವು ಫಕೀರನನ್ನು ಬಿಟ್ಟು ಓಡಿತು. ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಕೊಟ್ಟುಕೊಂಡನು. ಬಾಬಾ ಅವರನ್ನು ಪ್ರೀತಿ, ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು. ಈ ಕಥೆಯಲ್ಲಿ ಬಾಬಾ ಅವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬಹುದೆಂದು ನಿರ್ದೇಶಿಸಿದ್ದಾರೆ. ಈ ಕಥೆಯು ಬಾಬಾ ಅವರ ಭಕ್ತ ಮಾಳಸಾಪತಿಯಿಂದ ಗೊತ್ತಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮನವಮಿಯ ಸಮಾರಂಭ, ದ್ವಾರಕಮಾಯಿ ಇದ್ದ ರೀತಿ, ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇನೆ. ಶ್ರೀ ಸಾಯಿ ಪ್ರಣಾಮ್. ಓಂ ಶ್ರೀ ಸಾಯಿನಾಥಾಯ ನಮಃ. ಸೊ 5ನೇ ಅಧ್ಯಾಯ ಮುಕ್ತಾಯ ಆಯ್ತು. ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.